ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಅವ್ರ ಕಡೆಯಿಂದ ಫಸ್ಟ್ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಪ್ರೋಮೋ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಚೈತ್ರ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನೋಡೋರ್ಗೆ ಅನ್ನಿಸ್ಬೋದು. ಬಟ್ ಸ್ವಲ್ಪ ಜನ ಯಾರು ಬಿಗ್ ಬಾಸ್ನ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾರೋ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ, ಅವ್ರಿಗೆ ಮಾತ್ರ ಅನಿಸುತ್ತೆ ಹೌದು ಈಕೆಗೆ ಇದು ಕರೆಕ್ಟಾಗಿ ಆಗ್ತಾ ಇದೆ ಅಂತ. ನನಗೆ ಮಾತ್ರ ನನ್ನ ಕೇಳೋದಾದರೆ ನನ್ನ ಅಭಿಪ್ರಾಯ ಡೆಫಿನೆಟ್ಲಿ ಚೈತ್ರ ಅವ್ರಿಗೆ ಪ್ರತಿಯೊಬ್ಬರು ಮಾತಾಡ್ತಿರೋ ಪಾಯಿಂಟು ಕರೆಕ್ಟೇ ಅಂತ ಅನಿಸುತ್ತೆ. ಯಾರು ರಾಂಗ್ ಪಾಯಿಂಟ್ಸ್ ಕೊಟ್ಟು ಮಾತಾಡ್ತಾ ಇಲ್ಲ, ಇಲ್ಲಾಂದರೆ ಯಾರು ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ ಅಂತ ಮಾತ್ರ ನನಗೆ ಅನ್ನಿಸ್ತಾ ಇಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರ್ತೋಗ್ಬೇಡಿ. ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ನಾನು ಪ್ರತಿಯೊಂದು ಮೆಸೇಜನ್ನು ಓದ್ತೀನಿ ಅಂತ ಹೇಳ್ತಾ, ಇನ್ನು ಟಾಸ್ಕ್ ಏನಪ್ಪ ಅಲ್ಲಿ ಕೊಟ್ಟಿರೋದು ಅಂದರೆ, ಮನೆಯಲ್ಲಿರೋ ಎಲ್ಲ ಕಂಟೆಸ್ಟೆಂಟ್ಸಲ್ಲಿ ಯಾರಿಗೆ ಈ ಮನೇಲಿ ವೇಸ್ಟ್ ಬಾಡಿ ಅಂತ ಅನಿಸುತ್ತೆ ಅಂತ ಒಬ್ಬ ವ್ಯಕ್ತಿನ ತೊಗೊಂಡೋಗ್ಬಿಟ್ಟು ಕಸದ ಬುಟ್ಟಿಲಿ ಹಾಕ್ಬೇಕಾಗಿರುತ್ತೆ. ಆಗ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸು ಈ ಮನೆಯಲ್ಲಿ ವೇಸ್ಟ್ ಬಾಡಿ ಅಂದರೆ ಅದು ಚೈತ್ರಾಕ ಅಂತ ತೊಗೊಂಡೋಗ್ಬಿಟ್ಟು ಡಸ್ಟ್ಬಿನಲ್ಲಿ ಹಾಕ್ತಾ ಇರೋದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಮಂಜಣ್ಣ ಆಗ್ತಾರೆ, ಗೌತಮಿ ಆಗ್ತಾರೆ, ಮತ್ತು ನಮ್ಮ ಭವ್ಯಗೌಡ ಅವ್ರು ಆಗ್ತಾರೆ, ರಜತ್ ಆಗ್ತಾರೆ, ಮೋಕ್ಷಿತ್ ಅವ್ರು ಆಗ್ತಾರೆ, ಹನುಮಂತಣ್ಣ ಆಗ್ತಾರೆ. ಪ್ರತಿಯೊಬ್ಬರು ಕೂಡ ಚೈತ್ರ ಅವ್ರನ್ನ ವೇಸ್ಟ್ ಬಾಡಿ ಅಂತ ಆಗ್ತಿರೋದು ಕಂಪ್ಲೀಟಾಗಿ ನಮಗೆ ಗೊತ್ತಾಗ್ತಾ ಇದೆ. ಇನ್ಫ್ಯಾಕ್ಟ್ ಅಲ್ಲಿ ಸುದೀಪ್ ಸರ್ ಕೂಡ ಹೇಳ್ತಾರೆ ಟೋಟಲಿ ವೇಸ್ಟ್ ಬಾಡಿ ಅಂತ. ಅಲ್ಲೇ ಅರ್ಥ ಆಗುತ್ತೆ ಎಂಟೈರ್ ಮನೆ ಚೈತ್ರಕ್ಕ ಅವ್ರ ಹೆಸರನ್ನೇ ತೊಗೊಂಡಿದ್ದಾರೆ ಈ ಮನೆಗೆ ವೇಸ್ಟ್ ಬಾಡಿ ಅಂತ. ಅದು ನಾನು ಕೂಡ ಒಪ್ತೀನಿ. ಬಟ್ ಯಾವುದರಲ್ಲಿ ಮಾತ್ರ ನಾವು ಒಪ್ತೀವಿ ಅಂದರೆ, ಹನುಮಂತು ಅವರು ರೀಸನ್ ಕೊಟ್ಟರು ಅಲ್ಲ, ಆ ರೀಸನ್ನ ನಾವು ತೊಗೊಂಡು ನೋಡೋದಾದರೆ ಡೆಫಿನೆಟ್ಲಿ ಮನೆಯ ಒಂದು ವಾತಾವರಣ ಖಂಡಿತ ಹಾಳಾಗ್ತಾ ಇದೆ ಆಯಿತಾ. ಒಂದು ಟಾಸ್ಕ್ನ ರದ್ದು ಮಾಡೋಕ್ಕೂ ಕೂಡ ಉಸ್ತುವಾರಿಯಾಗಿ ರೆಡಿ ಆಗ್ತಾರೆ ಅಂದರೆ ಅದು ಅವ್ರದ್ದೇ ಮಿಸ್ಟೇಕು ಅಂತ ಗೊತ್ತಿದ್ದು ಕೂಡ ಅದನ್ನು ಎಲ್ಲೂ ಕರೆಕ್ಟ್ ಮಾಡ್ಕೊಳ್ಳೋದು ಬೇಡ ಗುರು. ಅಟ್ಲೀಸ್ಟ್ ಇದು ರದ್ದಾಗಬಾರ್ದು ನಾನು ತಗೊಳ್ಳೋ ಡಿಸಿಷನಿಂದ ಅಂತ ರದ್ದು ಕೂಡ ಮಾಡೋಕ್ಕೆ ಯೋಚನೆ ಮಾಡಲಿಲ್ಲ ಅವರು. ಅಂದರೆ ರದ್ದು ಮಾಡ್ದಂಗಿರೋಕ್ಕೆ ಯೋಚನೆ ಕೂಡ ಮಾಡಲಿಲ್ಲ ಅವರು. ಒಂದು ಟಾಸ್ಕ್ನ ರದ್ದು ಮಾಡೋ ಒಂದು ಸ್ಟೇಜ್ಗೆ ತೊಗೊಂಡೋಗ್ತಾರೆ. ಮನೆಯವ್ರಿಗೆ ಏನು ಹಾರ್ಡ್ ವರ್ಕ್ ಕೊಟ್ಟಿದ್ರು ಅದೆಲ್ಲ ಫೇಲ್ ಆಯಿತು. ಇನ್ನು ಸ್ವಲ್ಪ ಜನ ಅಂದರೆ ಇವಾಗ ತ್ರಿವಿಕ್ರಮ್ ಆಗಿರ್ಬೋದು, ಭವ್ಯ ಅವರಾಗಿರ್ಬೋದು, ಅವರೆಲ್ಲ ವೇಸ್ಟ್ ಬಾಡಿ ಅಂತ ನಮ್ಮ ಚೈತ್ರ ಅವರು ಕೊಟ್ಟಿರೋದ್ರಿಂದ ಜನ ಹೆಂಗೆ ಮಾತಾಡ್ತಿದ್ದಾರೆ ಅಂದರೆ, ಇವತ್ತು ಅವಳು ಟೀಮ್ಗೋಸ್ಕರ ಆಡಿದ್ಲು. ಉಸ್ತುವಾರಿ ಅಂತ ಏನು ಮಾಡಿದ್ರು ಚೈತ್ರ ಅವರು, ಅದನ್ನು ಟೀಮ್ಗೋಸ್ಕರ ಉಸ್ತುವಾರಿ ಮಾಡಿದ್ರು. ಬಟ್ ಈಗ ಅದೇ ಟೀಮು ಬಂದುಬಿಟ್ಟು ರೀಸನ್ ಕೊಡ್ತಾ ಅವ್ರನ್ನೇ ಕಸದ ಬುಟ್ಟಿಗೆ ಆಗ್ತಾ ಇದೆ. ಅಂದರೆ ಚೈತ್ರ ಅವ್ರನ್ನ ಜಸ್ಟ್ ಊಟದ ಉಪ್ಪಿನಕಾಯಿ ಥರ ಬಳಸ್ಕೊಳ್ತಾ ಇದ್ದಾರೆ ಹೊರತು ಅವ್ರಿಗೇನು ಮಾಡಿದ್ರು ಅಂತ ಅವ್ರ ಟೀಮ್ ಅವರು ನೋಡ್ತಾ ಇಲ್ಲ ಅನ್ನೋದು ತುಂಬ ಕಡೆ ಆಚೆ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದಾರೆ. ಬಟ್ ನನಗೆ ಅಲ್ಲಿ ಅವರು ಟೀಮ್ಗೋಸ್ಕರ ಆಡಿದ್ರು ಅನ್ನೋದಕ್ಕಿಂತನೂ ಅವ್ರ ಟೀಮ್ ಸೋತ್ರೆ ಖಂಡಿತ ಕ್ಯಾಪ್ಟನ್ಸಿ ಟಾಸ್ಕಿಂದ ಆಚೆ ಇಡೋದಾಗಲಿ, ಇಲ್ಲಾಂದರೆ ನಾಮಿನೇಟ್ ಮಾಡೋದಾಗಲಿ ಖಂಡಿತ ಚೈತ್ರ ಅವ್ರನ್ನೇ ಮಾಡಿರೋರು. ಯಾಕಂದರೆ ನೀವು ತ್ರಿವಿಕ್ರಮ್ ಟೀಮಲ್ಲಿ ಇರೋರ್ನೆಲ್ಲ ನೋಡಿಕೊಂಡ್ರೆ ಮಂಜು ಮತ್ತು ನಮ್ಮ ಗೌತಮಿ, ಭವ್ಯಗೌಡ ಈ 3 ಜನವನ್ನು ಕೂಡ ಪ್ರತಿಯೊಂದು ಟಾಸ್ಕಲ್ಲೂ ಪಾರ್ಟಿಸಿಪೇಟ್ ಮಾಡಿದರು. ತ್ರಿವಿಕ್ರಮ್ ಕೂಡ ಅಷ್ಟೇ, ಪ್ರತಿಯೊಂದು ಟಾಸ್ಕಲ್ಲೂ ಪಾರ್ಟಿಸಿಪೇಟ್ ಮಾಡಿದರು, ಪ್ರತಿಯೊಂದು ಟಾಸ್ಕಲ್ಲೂ ಆಡಿದರು. ಸೊ ಅಲ್ಲಿ ಈಗೇನಾದರೂ ಉಸ್ತುವಾರಿ ಮಾಡಿ ಆಪೋಸಿಟ್ ತಂಡ ಏನಾದರೂ ಗೆದ್ದಿತ್ತು ಅಂದರೆ ಚೈತ್ರ ಅವ್ರ ತಂಡದಿಂದ ಡೆಫಿನೆಟ್ಲಿ ಚೈತ್ರ ಅವ್ರನ್ನೇ ನಾಮಿನೇಟ್ ಮಾಡಿರೋರು, ಇಲ್ಲಾಂದರೆ ಚೈತ್ರ ಅವ್ರನ್ನೇ ಕ್ಯಾಪ್ಟನ್ಸಿ ಟಾಸ್ಕಿಂದ ಆಚೆ ಇಟ್ಟಿರೋರು. ಸೊ ನನಗೆ ಹೆಂಗಾದರೂ ಮಾಡಿ ನಮ್ಮ ಟೀಮ್ನ ಗೆಲ್ಲಿಸಲೇಬೇಕು, ಆಗ ಮಾತ್ರನೇ ನಾನು ನಾಮಿನೇಷನ್ಗೆ ಬರೋಕ್ಕಾಗಲ್ಲ, ಆಗ ಮಾತ್ರನೇ ನಾನು ಆ್ಯಕ್ಚುಲಿ ಒಂದು ಕ್ಯಾಪ್ಟನ್ಸಿ ಟಾಸ್ಕಿಂದ ಆಚೆ ಉಳಿಯಲ್ಲ ಅನ್ನೋ ಒಂದು ಉದ್ದೇಶ, ಸ್ವಾರ್ಥ ನಿರ್ಧಾರದಿಂದ ಚೈತ್ರ ಅವರು ಉಸ್ತುವಾರಿಯಾಗಿ ತಪ್ಪು ಮಾಡಿದರೆ ಹೊರತು ನನ್ನ ಟೀಮಲ್ಲಿ ಯಾರು ನಾಮಿನೇಟ್ ಆಗದೇ ಇರಲಿ ಅನ್ನೋ ಒಂದು ಥಾಟ್ ಇಟ್ಕೊಂಡು ಉಸ್ತುವಾರಿನ ರಾಂಗಾಗಿ ಮಾಡಿದ್ರು ಅಂದರೆ ನಾನಂತೂ ಒಪ್ಪಲ್ಲ. ತುಂಬ ಸ್ವಾರ್ಥದಿಂದನೇ ಆಡಿದರು ಎಂಟೈರ್ ಗೇಮು. ತುಂಬ ತಿಳಿದಿದ್ದು ಕೂಡ ಮೋಸ ಮಾಡಿದರು. ಆ ಒಂದು ರೀಸನ್ನು ಇವಾಗ ಅವರು ಕಸದ ಬುಟ್ಟಿಗೆ ಆಗ್ತಿರೋದು ಕೂಡ ನಾನು ಖಂಡಿತ ಒಪ್ತೀನಿ. ಸ್ವಾರ್ಥಿಯಾಗೇ ಆಡಿದರು. ಈ ಒಂದು ಏನು ಪಟ್ಟ ಚೈತ್ರ ಅವ್ರಿಗೆ ಮನೆಗೆ ವೇಸ್ಟ್ ಬಾಡಿ ಅಂತ ಎಲ್ಲ ಕಂಟೆಸ್ಟೆಂಟ್ಸು ಕೊಡ್ತಿದ್ದಾರೋ ಅದು ಅವ್ರಿಗೆ ಮೋಸ್ಟ್ ಡಿಸರ್ವಿಂಗ್ ಅಂತಲೇ ಅನಿಸುತ್ತೆ. ಇನ್ನು ಕಂಟೆಸ್ಟೆಂಟ್ಸ್ ಎಲ್ಲ ಏನೇನು ಮಾತಾಡ್ಕೊಂಡ್ರು ಅವ್ರ ಬಗ್ಗೆ ಅಂತ ಹೇಳೋದಾದರೆ, ಹನುಮಂತು ಗಾದೆ ಮೂಲಕ ಸಿಕ್ಕಾಪಟ್ಟೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದರು ಅಂತ ಅನ್ನಿಸ್ತು. ಅವರ ಗಾದೆ ಹೇಳೋದು ಏನದು, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅನ್ನಂಗೆ ಚೈತ್ರ ಅಕ್ಕ ಫುಲ್ ಈ ಮನೆ ವಾತಾವರಣನೇ ಕೆಡಿಸ್ಬಿಟ್ಟಿದ್ದಾಳೆ ಅಂತ. ಖಂಡಿತ ನಿಜ. ಏನು ಗೊತ್ತಾ, ಇವಾಗ ಅವ್ರು ಏನಾದರೂ ಅಂದರು ಅಂದ್ಕೊಳ್ಳಿ, ಮಾತು ಏನಾದರೂ ಉಸ್ತುವಾರಿ ಫೇಲ್ ಆಗಿತ್ತು ಅಂತ ಅಂದ್ಕೊಳ್ಳಿ, ಆ ಮೂಮೆಂಟ್ಗೆ ಅದು ತಲೆಯಲ್ಲಿರಲ್ಲ, ಎಂಟೈರ್ ದಿನ ಅದು ಕ್ಯಾರಿ ಆಗುತ್ತೆ. ಒಬ್ಬ ಮನುಷ್ಯನ ಮೆಂಟಲ್ ಸ್ಟೆಬಿಲಿಟಿ ಏನಿರುತ್ತೋ ಅದನ್ನು ಚೆಕ್ ಮಾಡ್ತಾರೆ, ಒಂದು ತಾಳ್ಮೆನ ಪರೀಕ್ಷೆ ಮಾಡ್ತಾರೆ. ರಜತ್ ಅವರು ಸಾರಿ ಕೇಳಿದ್ರು ಕೂಡ ಅದನ್ನೇ ಎತ್ಕೊಂಡು ಬಂದು ಆ ಮನುಷ್ಯನ ಕೂಡ ಅಟ್ಯಾಕ್ ಮಾಡ್ತಾರೆ. ನೆನ್ನೆ ಅದ್ರ ಬಗ್ಗೆ ಡಿಸ್ಕಷನ್ ಕೂಡ ಆಯಿತು ವೀಕೆಂಡಲ್ಲಿ. ಡೆಫಿನೆಟ್ಲಿ ಇವರಿಂದ ಮನೆ ವಾತಾವರಣ ಸಿಕ್ಕಾಪಟ್ಟೆ ಕೆಡುತ್ತೆ ಆಯಿತಾ. ಅದು ವ್ಯಾಲಿಡ್ ರೀಸನ್ಗಾದರೆ ಒಪ್ಕೋಬೋದು. ಲಾಸ್ಟ್ 2 ವಾರ ಒಂದು ಸ್ವಲ್ಪ
ಏನಾದ್ರು ಸರಿ ಇರೋ ಪಾಯಿಂಟ್ಸ್‌ಗೆನೆ ಮಾತಾಡೋರು ಚೈತ್ರ ಅವರು. ಬಟ್ ಈ ವಾರ ಫುಲ್ ತುಕಾಲಿ ರೀಸನ್ಸು. ಅವ್ರು ತಪ್ಪು ಮಾಡಿದ್ರು ಕೂಡ ಒಪ್ಕೊಳ್ತಾ ಇಲ್ಲ. ಬೇರೆ ಕಂಟೆಸ್ಟೆಂಟ್ಸ್ ತಪ್ಪನ್ನ ಹಿಡಿದಿಡ್ದು ಒಂದು ಅದನ್ನೇ ಬೇರೆ ರೀತಿಯಾಗಿ ತೋರಿಸಿ ಇವ್ರ ತಪ್ಪುಗಳನ್ನ ಮುಚ್ಚಾಕೊಳ್ಳೋ ಪ್ರಯತ್ನ ಕೂಡ ಈ ವೀಕಲ್ಲಿ ಮಾಡಿದ್ರು. ಇವರಿಂದ ಡೆಫಿನೆಟ್ಲಿ ವಾತಾವರಣ ಕೆಡುತ್ತೆ. ಇನ್ನು ಮೋಕ್ಷಿತ್ ಅವರು, ಆ್ಯಕ್ಚುಲಿ ಮೋಕ್ಷಿತ್ ಅವ್ರನ್ನ ಎಲ್ಲ ಜನನೂ ಇಷ್ಟೊಂದು ಇಷ್ಟಪಡೋಕ್ಕೆ ಮೇನ್ ಕಾರಣನೇ ಅದು. ಏನಾದರೂ ಪಾಯಿಂಟ್ ಮಾತಾಡೋಕ್ಕೆ ಹೆದ್ರುಕೊಳ್ಳಲ್ಲ. ಅದು ಅವ್ರಿಗೆ ಸಂಬಂಧಪಟ್ಟವರಾಗಿರ್ಬೋದು, ಅದು ಅವ್ರಿಗೆ ತುಂಬ ಕ್ಲೋಸ್ ಆಗಿರೋರಾಗಿರ್ಬೋದು, ಯಾರೇ ಆಗಿರ್ಬೋದು, ಯಾರಿಗೂ ಹೆದರ್ಕೊಳ್ಳಲ್ಲ. ನಾನು ಇದೇ ಹಿಂಗೆ, ನೀನು ಇರೋದೇ ಹಿಂಗೆ, ನಾನು ಹಿಂಗೆ ಹೇಳೋದು ಅನ್ನೋ ಒಂದು ಗ್ರೇಟ್ನೆಸ್ಸಲ್ಲಿ ಮಾತಾಡ್ತಾರೆ. ನೀವು ಅಬ್ಸರ್ವ್ ಮಾಡಿದ್ರೆ ಚೈತ್ರ ಅವರು ಕಳಪೆ ಕೊಟ್ಟಿದ್ದ ದಿನ ಫುಲ್ ಹುಷಾರಿಲ್ದಂಗೆ ಆಗೋಗ್ಬಿಡ್ತಾರೆ ಆಯಿತಾ. ಜೈಲಿಗೆ ಹೋಗಿ ಬಂದಾಗ ಅಂತ ಮಾತಾಡ್ತಾ ಇಲ್ಲ ನಾನು. ಜೈಲಿಗೆ ಹೋಗ್ಬೇಕಾದ್ರೇ ಫುಲ್ ಹುಷಾರಿಲ್ದಂಗೆ ಸಪ್ಪೆಗೆ ಹೋಗೋದು. ಅಲ್ಲಿಂದ ಬರ್ತಿರ್ಬೇಕಾದ್ರೂ ಅಷ್ಟೇ ಫುಲ್ ಸಪ್ಪೆಗಿರೋದು. ವೀಕೆಂಡ್ ಎಪಿಸೋಡಲ್ಲಂತೂ ನಾನು ಇನ್ನೆಲ್ಲಿ ಎಲಿಮಿನೇಟ್ ಆಗಿಬಿಡ್ತೀನಿ ಅಲ್ಲಿ ಸೇವ್ ಅಂತ ಹೇಳಿದಾಗ್ಲೇ ಅವ್ರ ಎನರ್ಜಿ ಫುಲ್ ಹೈ ಆಗೋಗ್ಬಿಡುತ್ತೆ. ನೈಟೇ ಅದೇ ಹೇಳ್ತಾರಲ್ಲ ಮೋಕ್ಷಿತರು, ನೈಟೇ ಫುಲ್ ಫೈರ್ ಬ್ರ್ಯಾಂಡ್ ಇಸ್ ಬ್ಯಾಕ್ ಅಂತ ಆಡ್ತಾರೆ. ಅದು ಹೆಂಗಿರಕ್ಕೆ ಸಾಧ್ಯ? ಇವಾಗ ನನಗೆ ಹುಷಾರಿಲ್ಲ ಅಂದರೆ ನನಗೆ ಎಷ್ಟೇ ಎಕ್ಸೈಟ್ಮೆಂಟ್ ನ್ಯೂಸ್ ಹೇಳಿದ್ರು ಕೂಡ ನಾನು ಹುಷಾರಿಲ್ದಂಗೆ ಆ ಮೊಮೆಂಟಲ್ಲಿ ನಾನು ಖುಷಿ ಪಟ್ಟರು ಕೂಡ ನೆಕ್ಸ್ಟ್ ಮೊಮೆಂಟು ನನಗೆ ಹುಷಾರಿಲ್ದಂಗೆ ಇರುತ್ತೆ. ಅಂದರೆ ನನಗೆ ಜ್ವರ ಬಂದಿದ್ರೆ ನೆಕ್ಸ್ಟ್ ಮೊಮೆಂಟಲ್ಲೂ ನಾನು ಟಯರ್ಡಾಗೇ ಇರ್ತೀನಿ. ಬಟ್ ಅದು ಹೆಂಗೆ ವೀಕೆಂಡ್ ಆದ ತಕ್ಷಣವೇ ಫುಲ್ ಜೋಶಾಗಿ ಜ್ವರ ಎಲ್ಲ ಹೊರಟೋಗ್ಬಿಡುತ್ತೆ ಅಲ್ವಾ? ಸಿಕ್ಕಾಪಟ್ಟೆ ಡ್ರಾಮಾ ಮಾಡ್ತಿದ್ದಾರೆ ಅನ್ನೋದು ಮಾತ್ರ ಎದ್ದು ಕಾಣ್ತಾ ಇದೆ. ಆ ದೆವ್ವ ಹಾಕಿ ತೋರಿಸಿದ್ರಲ್ಲ ನಿನ್ನೆ, ಅದಂತೂ ಅಪ್ಪಾ ದೇವ್ರೆ! ಫುಲ್ ಫೇಕ್ ಅಂದರೆ ಫೇಕ್ ಅನ್ನಿಸ್ತು ನನಗೆ. ಅವ್ರಿಗೆ ಭಯ ಆಗಿರ್ಬೋದು, ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಎಲ್ಲೋ ಒಂದು ಸ್ವಲ್ಪ ಭಯ ಆಗಿರುತ್ತೆ ಅಷ್ಟೇ. ಅದು ಅವ್ರಿಗೂ ಗೊತ್ತು ಬಿ.ಬಿ ಟೀಮ್ ಮಾಡ್ತಾ ಇರೋದು ಅದು ನಿಜವಾಗ್ಲೂ ದೆವ್ವ ಅಲ್ಲ ಅಂತ. ಬಟ್ ಅದು ಗೊತ್ತಿದ್ರು ಕೂಡ ಓವರ್ ಆ್ಯಕ್ಟಿಂಗ್ ಅಂದರೆ ಓವರ್ ಆ್ಯಕ್ಟಿಂಗ್ ಮಾಡಿದ್ರು ಅಂತ ಅನ್ನಿಸ್ತು. ಅದೇ ಮೋಕ್ಷಿತ್ ಅವರು ಕೂಡ ಹೇಳಿದ್ದು, ಇಲ್ಲಿ ಬೆಳಗ್ಗೆ ಒಂಥರ, ಸಂಜೆ ಒಂಥರ, ವೀಕೆಂಡಲ್ಲಿ ಒಂಥರ, ವೀಕೆಂಡ್ ಮುಗ್ದಾದೊಂಥರ ಫುಲ್ ಸಿಕ್ಕಾಪಟ್ಟೆ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಲೇ ಮೋಕ್ಷಿತ್ ಅವ್ರು ಹೇಳಿದ್ದು. ನಿನ್ನೆ ಕೂಡ ನನಗೆ ಹಂಗೆ ಅನಿಸಿದ್ದು. ಪ್ರತಿ ಕ್ಷಣ ಸಿಕ್ಕಾಪಟ್ಟೆ ಓವರ್ ಆ್ಯಕ್ಟಿಂಗೇ ಚೈತ್ರಕ್ಕದು ಅಂತಲೇ ನನಗೆ ಅನಿಸೋದು. ನಿಮ್ಗೇನು ಅನ್ಸುತ್ತೆ? ನೆನ್ನೆ ನಿಜವಾಗ್ಲೂ ಆ್ಯಕ್ಟಿಂಗ್ ಮಾಡಿದ್ರೆ ದೆವ್ವ ಬಂತು ಅದು ಇದು ಭಯ ಅಂತ, ಇಲ್ಲಾಂದ್ರೆ ಅವ್ರು ನಿಜವಾಗ್ಲೂ ಭಯ ಪಟ್ಕೊಂಡ್ರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ರಜತ್ ಅವ್ರು ಬಿಡಿ ನೆಕ್ಸ್ಟ್ ಲೆವೆಲಾಗಿ ಮಾತಾಡ್ತಾರೆ. ಅವ್ರು ಮಾತಾಡೋ ಕದರ್ಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಆಗೋಗ್ಬಿಡ್ತಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಯಾಕಂದರೆ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದು ಎಂಟರ್ಟೈನ್ಮೆಂಟು, ಟಾಸ್ಕ್ಗೆ ಟಾಸ್ಕು, ಮಾತಾಡೋ ವಿಧಾನ ಪ್ರತಿಯೊಂದು ಅಷ್ಟೇ. ಸ್ವಲ್ಪ ಕೋಪ ಇದೆ, ಸ್ವಲ್ಪ ಕೋಪ ಕಂಟ್ರೋಲ್ ಮಾಡಿಕೊಂಡ್ರೆ ಬುಜ್ಜಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅವ್ರ ಆಟ ಇನ್ನೂ ಚೆನ್ನಾಗಿ ಹೋಗುತ್ತೆ. ಅದನ್ನೇ ಹೇಳ್ತಾರೆ, ಈ ಥರ ಎಲ್ಲ ಮೋಸ ಆಟ ಅದು ಇದು ಆಡ್ಕೊಂಡಿರೋದಕ್ಕಿಂತನೂ ಬ್ಯಾಗ್ ಹೊತ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ರಜತ್ ಅವರು. ಸಿಕ್ಕಾಪಟ್ಟೆ ಒಂಥರ ಹಂಗೆ ಅನ್ನಿಸ್ತಾ ಇರೋದು, ಯಾಕೆ ಗುರು ಚೈತ್ರನ ಜಸ್ಟ್ TRP ಮಟೀರಿಯಲ್ ಆಗಿ ಇಟ್ಕೊಂಡಿದ್ದಾರೆ ಅಷ್ಟೇ, ಬೇರೆ ಕಂಟೆಸ್ಟೆಂಟು ವರ್ತಿರೋ ಕಂಟೆಸ್ಟೆಂಟ್ ಎಲ್ಲ ಆಚೆ ಹೋಗ್ತಿದ್ದಾರೆ ಅಂತ ನನಗೆ ಸಿಕ್ಕಾಬಳೆ ಬೇಜಾರಾಗಿದ್ದು. ಅಂದರೆ ನಮ್ಮ ಇವ್ರು ಹಂಸ ಮೇಡಮ್ ಎಲಿಮಿನೇಟ್ ಆದಾಗ, ಅದಾದ ನಂತರ ಅನುಷಾ ಅವ್ರು ಎಲಿಮಿನೇಟ್ ಆದಾಗ, ಈ ಎರಡೂ ಎಲಿಮಿನೇಷನ್ ಏನು ನಡೀತೋ ಸಿಕ್ಕಾಪಟ್ಟೆ ಶಾಕಿಂಗ್ ಎಲಿಮಿನೇಷನ್. ಮತ್ತು ಶಿಶಿರ್ ಗುರು ರೀಸೆಂಟಾಗಿ ಆಚೆ ಬಂದಿರೋ ಶಿಶಿರ್ ಅವರು, ಇವರು ಕಂಪೇರ್ ಮಾಡಿಕೊಂಡ್ರೆ ಶಿಶಿರು ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟು. ಫಿಸಿಕಲ್ ಟಾಸ್ಕಲ್ಲಾಗಲಿ ಮತ್ತು ಎಮೋಷನ್ಗೆ ತುಂಬ ವ್ಯಾಲ್ಯೂ ಕೊಡುವಂಥ ವ್ಯಕ್ತಿ ಶಿಶಿರು. ಅನ್ಯಾಯವಾಗಿ 3 ಜನ ಒಂದು ಡಿಸರ್ವಿಂಗ್ ಕಂಟೆಸ್ಟೆಂಟು ಮನೆಯಿಂದ ಆಚೆ ಹೋದ್ರು ಅಂತಲೇ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಇಂಥ ಕಂಟೆಸ್ಟೆಂಟ್ನ TRPಗೋಸ್ಕರನೇ ಮನೆ ಒಳಗಡೆ ಇಟ್ಕೊಂಡಿದ್ದಾರೆ ಅನ್ನೋದು ಕೂಡ ಚೆನ್ನಾಗಿ ಗೊತ್ತು. ನೋಡಬೇಕು ಎಷ್ಟು ದಿನದವರೆಗೂ ಹಿಂಗೆ ಕರ್ಕೊಂಡು ಹೋಗ್ತಾರೆ ಅಂತ. ಪ್ರೋಮೋ ಮಾತ್ರ ಒಂದು ಮಸಾಲ ಬರುವಂಥ ಪ್ರೋಮೋ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ನಿಮ್ಗೇನು ಅನ್ನಿಸ್ತು? ಅಲ್ಲಿ ಕಂಟೆಸ್ಟೆಂಟ್ಸ್ ಕೊಟ್ಟಂಥ ಅಭಿಪ್ರಾಯ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.